ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಸೊ ನೆಕ್ಸ್ಟು ಇನ್ನೂ ಕೆಲಸಗಳಿದ್ದಾವೆ, ಮುಗಿಸ್ಕೊಬೇಕು. ಅಷ್ಟರೊಳಗಡೆ ಸ್ವಲ್ಪ ಒಂದು ವಿಡಿಯೋನ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ನಂದು 5 ಮಂತ್ಸಲ್ಲೇ ಈ ಥರ 1K ಸಬ್ಸ್ಕ್ರೈಬರು ಇಷ್ಟು ಬೇಗ ಹೇಗಾದರೂ, ಆ್ಯಂಡ್ ನಾನು ಯಾವ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಇನ್ನೊಂದೇನಾಗುತ್ತೆ ಅಂದರೆ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಬೇಗನೆ 1K ಆಗಿಬಿಡ್ತಾರೆ. ಓಕೆನಾ? ಒಬ್ಬೊಬ್ಬರಿಗೆ ತುಂಬ ಟೈಮ್ ತೊಗೊಳುತ್ತೆ, ಒಬ್ಬೊಬ್ಬರಿಗೆ 6 ಮಂತ್ ತೊಗೊಳುತ್ತೆ, ಒಬ್ಬೊಬ್ಬರಿಗೆ 1 ಇಯರ್ ಆದ್ರೂ 1K ಆಗಿರೋದಿಲ್ಲ. ಆ ಥರ ಎಲ್ಲ ಇರುತ್ತೆ. ಓಕೆನಾ? ಸೊ ನನಗೆ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ತುಂಬಾ ಖುಷಿ ಆಯಿತು. ನಿಮ್ಗೆಲ್ಲರಿಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ನಾನು ಇವಾಗ ಯಾವ್ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾಯಿದ್ದೆ, ಇಷ್ಟು ಬೇಗ ನಂದು ರೀಚ್ ಆಗಲಿಕ್ಕೆ ಅಂದರೆ 1K ಆಗಲಿಕ್ಕೆ ಯಾವ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡ್ತಿದ್ದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಯಾಕಂದರೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ ನೋಡಿ, ಅವರಿಗೆ ಪ್ಲಸ್ ಆಲ್ರೆಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ ಸಿಕ್ಕಿಲ್ಲದೆ ಇರೋರಿಗೆ ಈ ವಿಡಿಯೋ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ, ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಯಾವ್ಯಾವ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ. ಓಕೆನಾ? ಯಾಕಂದರೆ ನನ್ನದೇ ಎಕ್ಸಾಂಪಲ್ ಕೊಟ್ಕೊಂಡ್ರೆ ನಿಮಗೆಲ್ಲ ಅದು ಯೂಸ್ ಆಗುತ್ತೆ, ಅರ್ಥನೂ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವ್ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ. ಓಕೆನಾ? ಫಸ್ಟು ಏನಿಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದ್ಕೊಂಡೆ ಅಂತ ಹೇಳೋದಾದರೆ, ಈಗ ಹಸ್ಬೆಂಡ್ ಅವರ ಸ್ಯಾಲ್ರಿನೇ ನಾವು ಕಾಯೋಕ್ಕಾಗಲ್ಲ ಅಲ್ವಾ? ಎಲ್ಲರೂ ಪ್ರತಿಯೊಂದೂ ನಾವು ಅವ್ರ ಮೇಲೆ ಡಿಪೆಂಡ್ ಅಂತೂ ಆಗೋಕ್ಕಾಗಲ್ಲ. ಯಾಕಂದರೆ ಎಲ್ಲರಿಗೂ ಕಮಿಟ್ಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಒಂದು ಕೈ ದುಡಿತಾ ಇರಬೇಕಾದ್ರೆ ನಾವು ಆ ಕೈಗೆ ನಾವು ಜೋಡಿಸ್ಬೇಕು, ಇನ್ನೊಂದು ಕೈನ ಜೋಡಿಸ್ಬೇಕು. ಆವಾಗಲೇ ನಾವು ಆರಾಮಾಗಿ ಒಂದು ಏನೂ ಪ್ರಾಬ್ಲಮ್ಸ್ ಇಲ್ಲದೇ ಎಲ್ಲ ಕಮಿಟ್ಮೆಂಟ್ಸ್ನೂ ಮುಗಿಸ್ಕೊಂಡು ಏನೂ ಪ್ರಾಬ್ಲಮ್ಸ್ ಇಲ್ಲದೇ ಆರಾಮಾಗಿ ಇರಲಿಕ್ಕೆ ಸಾಧ್ಯ. ಓಕೆನಾ? ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಈಗ ಪಾಪು ನೋಡಿಕೊಂಡು ನಾನು ಮೊದಲು ವರ್ಕ್ ಮಾಡ್ತಾಯಿದ್ದೆ. ಈ ಥರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ಜಾಬ್ನ ಲೀವ್ ಮಾಡಿದೆ. ಓಕೆನಾ? ಲೀವ್ ಮಾಡಿದ್ಮೇಲೆ ಮಗು ಎಲ್ಲ ಆಯಿತು. ಮಗು ಎಲ್ಲ ಆದಮೇಲೆ ಇನ್ನೂ ಮಗು ನೋಡ್ಕೊಂಡು ಮನೇಲಿ ಇರಬೇಕಲ್ವಾ? ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ನೋಡೋಣ ಅಂದ್ಬಿಟ್ಟು ಅದನ್ನು ಕೂಡ ನಾನು ಸರ್ಚ್ ಮಾಡ್ತಾಯಿದ್ದೆ. ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾಯಿದ್ದೆ. ಓಕೆನಾ? ಅಂದರೆ ಡೈಲಿ 2 ಅವರ್ಸ್ ಇರುತ್ತೆ ಅಷ್ಟೇ ಅದು ವರ್ಕು, ಅದನ್ನು ಮಾಡ್ತಾಯಿದ್ದೆ ನಾನು. ಬಟ್ ಅವ್ರೇನು ಮಾಡಿದ್ರು ಅಂದರೆ, ಫಿಕ್ಸೆಡ್ ಸ್ಯಾಲ್ರಿ ಮಾಡಲ್ಲ, ಕಮಿಷನ್ ಬೇಸಿಸ್ ಮೇಲೆ ವರ್ಕ್ ಮಾಡಿ ಅಂತ ಹೇಳಿದ್ರು. ಸೊ ಕಮಿಷನ್ ಬೇಸಿಸ್ ಮೇಲೆ ಆದರೆ ಸುಮ್ಮನೆ ಪ್ರಾಬ್ಲಮ್ಮು. ಈಗ ಒಂದು ಫಿಕ್ಸೆಡ್ ಸ್ಯಾಲ್ರಿ ಅಂತ ಇದ್ದರೆ ನಮಗೂ ಚೆನ್ನಾಗಿರುತ್ತೆ ಅಲ್ವಾ? ಸೊ ಕಮಿಷನ್ ಬೇಸಿಸ್ ಸ್ಯಾಲ್ರಿ ಎಲ್ಲ ಆದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಇಲ್ಲ ಬೇಡ ಅಂದ್ಬಿಟ್ಟು ಆ ಜಾಬ್ನ ಕ್ವಿಟ್ ಮಾಡಿಬಿಟ್ಟು ನೆಕ್ಸ್ಟು ಬೇರೆದು ನೋಡ್ತಾ ಇದ್ದೆ. ಬಟ್ ನನಗೆ ಯಾವುದೂ ಸಿಗ್ತಾ ಇರಲಿಲ್ಲ. ಆವಾಗ ನಾನು ಇದು ಸ್ಟಾರ್ಟ್ ಮಾಡೋಕ್ಕಿಂತ 1 ಇಯರ್ ಮುಂಚೆನೇ ಅನ್ಕೋತಾ ಇದ್ದೆ ನಾನು, ಯೂಟ್ಯೂಬ್ ಮಾಡಿದ್ರೆ ನೋಡ್ತಿದ್ದೆ ಅಲ್ವಾ ಎಲ್ಲರದ್ದು ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನಾನು ಮಾಡ್ಬೋದಲ್ವಾ ಈ ಥರ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಓಕೆನಾ? ಬಟ್ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ಸೊ ಈ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ ಬಿಟ್ಟಮೇಲೆ ಬೇರೆದೆಲ್ಲ ಜಾಬ್ ಸರ್ಚ್ ಮಾಡ್ತಾಯಿದ್ದೆ, ಯಾವುದೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ಓಕೆ ಫೈನ್, ಈ ಥರ ನಾವು ಯೂಟ್ಯೂಬೇ ಸ್ಟಾರ್ಟ್ ಮಾಡ್ಬಿಡೋಣ ಬಿಡು, ಏನಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಓಕೆನಾ? ಯೂಟ್ಯೂಬು ಹೇಗೆ ನಾವು ಅದೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ನನಗೂ ಏನೋ ಅಷ್ಟು ಗೊತ್ತಿರಲಿಲ್ಲ. ನನಗಂತೂ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸರಿನಾ? ಸೊ ನಾನೇನು ಮಾಡಿದೆ ಅಂದರೆ, ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡೋದು ಆ್ಯಂಡ್ ವೀಡಿಯೋಸ್ ಎಲ್ಲ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ತಿಳ್ಕೊಂಡೆ. ಸರಿನಾ? ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ಹಾಕ್ತೀನಿ ನಾನು ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ ಅಂತ. ಆವಾಗ ನಿಮಗೆ ಈಗ ಸ್ಟಾರ್ಟ್ ಮಾಡ್ತಾ ಇರ್ತೀರ ಯೂಟ್ಯೂಬು, ಅವ್ರಿಗೆ ಯೂಸ್ ಆಗುತ್ತೆ. ಓಕೆನಾ? ಸೊ ನಾನೇನು ಮಾಡಿದೆ, ಎಲ್ಲ ತಿಳ್ಕೊಂಡು ನೆಕ್ಸ್ಟು ನಮ್ಮ ಫ್ಯಾಮಿಲಿ ಇದ್ದಾರಲ್ಲ, ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆಲ್ಲ ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ನನ್ನ ಲಿಂಕ್ನ ಶೇರ್ ಮಾಡಿದೆ. ಓಕೆನಾ? ಶೇರ್ ಮಾಡಿದ್ಮೇಲೆ ನನಗೆ ಏನು ಅಷ್ಟೊಂದು ಜನ ಏನು ಸಿಗಲಿಲ್ಲ. ನನಗೆ ಒಂದು 100 ಮೆಂಬರ್ಸ್ ನನ್ನ ಕಡೆಯಿಂದ, ಅಂದರೆ ನನ್ನ ಫ್ಯಾಮಿಲಿ ಪ್ಲಸ್ ನನ್ನ ಫ್ರೆಂಡ್ಸು. ಓಕೆನಾ? ನನ್ನ ಫ್ಯಾಮಿಲಿ ಫ್ರೆಂಡ್ಸಿಂದ ನನಗೆ 100 ಅಷ್ಟೇ ಸಿಕ್ಕಿದ್ದು, 100 ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಷ್ಟೇ. ಓಕೆನಾ? ಸೊ ಇನ್ನೂ 900 ಬೇಕಿತ್ತು. ಏನು ಮಾಡೋದು ಏನು ಅಂತ ತುಂಬ ಬೇಜಾರಾಗೋದು. ಸ್ಟಾರ್ಟಿಂಗಲ್ಲಿ 1 ಮಂತ್ ಆಯಿತು, ತುಂಬಾ ಕಷ್ಟಪಡ್ತಾ ಇದೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು. ನಿಮಗೆ ಅರ್ಥ ಆಗುತ್ತೆ, ಅಂದರೆ ಈ ಥರ ಬೇಬಿ ಇರೋರಿಗೆ ಅರ್ಥ ಆಗುತ್ತೆ ಅದ್ರ ಪ್ರಾಬ್ಲಮ್ ಏನು ಅಂತ.
ಈಗ ಒಬ್ಬೊಬ್ಬರೇ ಇದ್ದರೆ ಹೆಂಗೋ ಮಾಡ್ಕೊಳ್ಬೋದು, ಬಟ್ ಬೇಬಿ ಇಟ್ಕೊಂಡು ಕೆಲಸ ಅಂದರೆ ಯೂಟ್ಯೂಬೆಲ್ಲ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಇರುತ್ತೆ. ಯಾಕಂದರೆ ನಾವು ಅದನ್ನು ಕ್ಲಿಪ್ಸ್ ತೊಗೋಬೇಕು, ಎಡಿಟ್ ಮಾಡಬೇಕು, ತಮ್ನೇಲ್ ಮಾಡಬೇಕು, ಮತ್ತು ವಾಯ್ಸ್ ಕೊಡೋಂಗಿದ್ರೆ ವಾಯ್ಸ್ ಕೊಡಬೇಕು. ಈ ಥರ ಎಲ್ಲ ಇರೋದ್ರಿಂದ ನಮಗೆ ಇದಕ್ಕೆ ಅಂತಾರೆ ನಮಗೆ ಒಂದು 2 hours ಆದರೂ 2 to 3 hours ಆದರೂ ಬೇಕೇ ಬೇಕು ಎಡಿಟ್ ಮಾಡಿ, ತಮ್ನೇಲ್ ಕ್ರಿಯೇಟ್ ಮಾಡಿ, ವಾಯ್ಸ್ ಕೊಡಲಿಕ್ಕೆ ಮಗು ಇಟ್ಕೊಂಡು, ಸರಿನಾ? ಸೊ ಏನು ಮಾಡೋದು ಅಂತ, ಇನ್ನೂ ಬೇಕಲ್ಲ ಸಬ್ಸ್ಕ್ರೈಬರ್, ಏನು ಮಾಡೋದು ಅಂತ ಅಂದ್ಕೊಳ್ಳುವಾಗ ಸೆಕೆಂಡ್ ಈ ಫಸ್ಟ್ ಟಿಪ್ಸು ಇದನ್ನು ನಾನು ನಿಮಗೆ ಹೇಳ್ತೀನಿ, ಸರಿನಾ? ಹೇಳಿದೆ ನಾನು ಈ ಥರ ಮಾಡ್ತಿದ್ದೆ. ಫಸ್ಟು ನೀವೇನು ಮಾಡಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ಈ ಥರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅಲ್ಲೇ ಸ್ವಲ್ಪ ಜನ ನಿಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ, ಓಕೆನಾ? ಇನ್ನು ಸೆಕೆಂಡ್ ಟಿಪ್ಸ್ ನಾನೇನು ಫಾಲೋ ಮಾಡಿದೆ ಅಂತಂದರೆ ಕಂಟೆಂಟ್ ಫ್ರೆಂಡ್ಸ್, ಓಕೆನಾ? ಮೇನಾಗಿ ಕಂಟೆಂಟು ಚೆನ್ನಾಗಿರಬೇಕು. ಕಂಟೆಂಟ್ ಚೆನ್ನಾಗಿದ್ರೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಜನಗಳು ಮಾಡ್ಕೊಳ್ತಾರೆ, ಸರಿನಾ? ಚೆನ್ನಾಗಿದೆಯಪ್ಪ ಕಂಟೆಂಟು, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಚೆನ್ನಾಗಿ ಹೇಳ್ತಾರೆ ಅಂತ ಈ ಥರ ಮಾಡ್ಕೊಳ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಓಕೆನಾ? ಒಂದು ಇನ್ಫಾರ್ಮೇಷನ್ ವಿಡಿಯೋ ಅನ್ನೋದನ್ನ ನಾವು ಜನಗಳಿಗೆ ಕೊಡಬೇಕು, ಸರಿನಾ? ಈಗ ತುಂಬ ಜನ ಡೈಲಿ ವ್ಲಾಗ್ಸ್ ಮಾಡ್ತಿದ್ದಾರೆ, ಕುಕ್ಕಿಂಗ್ ಮಾಡ್ತಿದ್ದಾರೆ, ಈ ಥರ ಎಲ್ಲ ಮಾಡ್ತಿದ್ದಾರೆ ಅಲ್ವಾ? ನಿಮ್ಮಲ್ಲಿ ಏನಿದೆ ಅಂದರೆ, ನಿಮ್ಮಲ್ಲಿ ಈಗ ಕುಕ್ಕಿಂಗ್ ಮಾಡ್ತೀರಾ, ನೀವು ಕುಕ್ಕಿಂಗ್ ಚೆನ್ನಾಗಿ ಮಾಡೋಕ್ಕೆ ಬರುತ್ತಾ? ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿ. ಅಂದರೆ ಏನಂದರೆ ಕುಕ್ಕಿಂಗಲ್ಲಿ ಯಾರು ಮಾಡದೇ ಇರೋ ಥರ ನಾವು ಮಾಡಿಬಿಟ್ಟು ತೋರಿಸಿದ್ರೆ ಫ್ರೆಂಡ್ಸ್, ಬೇಗನೆ ನಮ್ಮದು ಚಾನಲ್ಲು ವ್ಯೂಸು ಚೆನ್ನಾಗಿ ಬರುತ್ತೆ, ಓಕೆನಾ? ಆವಾಗ ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ, ಓಕೆನಾ? ಸೊ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಯೂಟ್ಯೂಬರ್ಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಮಾಡೋದೇ ಅಂದರೆ ಎಲ್ಲ ಕುಕ್ಕಿಂಗ್ನು ಎಲ್ಲರೂ ಮಾಡಿ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ, ಸರಿನಾ? ಹೊಸದು ಅಂತಂದರೆ ಏನೋ ಸುಮ್ಮನೆ ನಾವೇ ಟ್ರೈ ಮಾಡಿಬಿಟ್ಟು ಹಾಕಬೇಕು, ಆ ಥರ ಇರೋದ್ರಿಂದ ನಿಮ್ಮಲ್ಲಿ ಏನು ಕಲೆ ಇದೆ ಅದನ್ನು ನೀವು ಈಗ ಒಂದು ರಂಗೋಲೆ ಬಿಡಿಸ್ತೀರಾ, ನೀವು ರಂಗೋಲೆ ಚಾನಲ್ ಓಪನ್ ಮಾಡಿ. ಒಂದು ಮೆಹಂದಿ ಇದು ಮಾಡ್ತೀರಾ, ಮೆಹಂದಿ ಹಾಕಕ್ಕೆ ಬರುತ್ತಾ? ಈಗ ಒಬ್ಬೊಬ್ಬರ ಮನೇಲಿ ಏನಾಗುತ್ತೆ ಅಂದರೆ ಫೇಸ್ನ ತೋರಿಸ್ಲಿಕ್ಕೆ ಬಿಡಲ್ಲ, ನೀನು ಮಾಡಿ ಯೂಟ್ಯೂಬ್ನ ಬೇಡ ಅಂತ ಹೇಳಲ್ಲ, ಬಟ್ ಫೇಸ್ ಅಂತ ತೋರಿಸಂಗಿಲ್ಲ, ನೀನು ಹಾಗೆ ಮಾಡು ಅಂತ ಹೇಳ್ತಾರಲ್ವಾ? ಸೊ ಅವ್ರೇನು ಮಾಡಬೇಕು ಅಂದರೆ ರಂಗೋಲೆ ಹಾಕೋದು ಆಗಿರಬಹುದು, ಇಲ್ಲಾಂದರೆ ಮೆಹಂದಿ, ಆ ಥರ ಎಲ್ಲ ಮಾಡಬೇಕಾಗತ್ತೆ. ಸೊ ಒಂದು ಕಂಟೆಂಟ್ ಅನ್ನೋದನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಕಂಟೆಂಟ್ ಜೊತೆಗೆ ನಮ್ಮದು ಮೇನಾಗಿ ಜನಗಳು ನೋಡೋದೇನಂತಂದರೆ ತಮ್ನೇಲ್, ಓಕೆನಾ? ತಮ್ನೇಲ್ ಯಾವ ರೀತಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಬೇಗ ಜನಗಳು ಅದನ್ನು ನೋಡಿಬಿಟ್ಟು ಚೆನ್ನಾಗಿ ವ್ಯೂಸ್ ಕೂಡ ಒಳಗಡೆ ಎಲ್ಲ ಚೆಕ್ ಮಾಡ್ತಾರೆ, ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಕಂಟೆಂಟ್ಗಳು, ಓಕೆನಾ? ಇದು ಸೆಕೆಂಡ್ನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ ಫ್ರೆಂಡ್ಸ್, ನೀವು ಟ್ಯಾಗ್ಸ್ ಬರುತ್ತಲ್ಲ, ಟ್ಯಾಗ್ಗಳು, ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರಬಹುದು, ಟ್ಯಾಗ್ಸ್ಗಳಾಗಿರ್ಬೋದು, ನೀವು ಎಲ್ಲನೂ ಚೆನ್ನಾಗಿ ಹಾಕಬೇಕು, ಸರಿನಾ? ಅದನ್ನು ಹಾಕಿದಾಗಲೇ ನೀವು ನಿಮ್ಮ ಚಾನಲಲ್ಲಿ ನಿಮ್ಮ ವೀಡಿಯೋಸು ಚೆನ್ನಾಗಿ ವ್ಯೂಸ್ ಆಗಬೇಕು ಅಂದರೆ ನೀವು ಟ್ಯಾಗ್ಸ್ಗಳನ್ನ ಹಾಕಬೇಕು. ಟ್ಯಾಗ್ಗಳನ್ನ ಹಾಕಿಬಿಟ್ಟು ಡಿಸ್ಕ್ರಿಪ್ಷನ್ನು, ಟೈಟಲು ಎಲ್ಲ ಕ್ಲೀನಾಗಿ ಚೆನ್ನಾಗಿ ಹಾಕಿದ್ರೆ ಬೇಗನೆ ನಿಮ್ಮದು, ಅಂದರೆ ಈಗ ಯೂಟ್ಯೂಬರ್ ಏನು ಮಾಡ್ತಾರೆ ಅಂತಂದರೆ ಒಂದೊಂದು ವೀಡಿಯೋಸ್ನ ಅವರು ಎಲ್ಲರಿಗೂ ಬಿಡ್ತಾರೆ, ಓಕೆನಾ? ಆವಾಗ ಚೆನ್ನಾಗಿರೋ ಒಂದು ವೀಡಿಯೋನ ಬಿಟ್ಟಾಗ ಜನಗಳು ಅದನ್ನು ನೋಡಿಬಿಟ್ಟು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಜೊತೆಗೆ ನಿಮ್ಮದು ಬೇರೆ ವೀಡಿಯೋಸ್ ಎಲ್ಲನೂ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ? ಹಾಗಾಗಿ ನೀವು ಟ್ಯಾಗ್ಸ್ಗಳನ್ನ ಹಾಕಿ. ಈಗ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ಈಗ ಚಿಕನ್ ಗ್ರೇವಿ ರೆಸಿಪಿ ಅಂತ ಹಾಕ್ತೀರಾ ಅಂತ ಅಂದ್ಕೊಳ್ಳಿ, ಓಕೆನಾ? ಈಗ ಚಿಕನ್ ಗ್ರೇವಿ ರೆಸಿಪಿದು ಬಂದು ಟ್ಯಾಗಲ್ಲಿ ಏನಾಗ್ತೀರಾ, ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ, ಓಕೆನಾ? ಟ್ಯಾಗಲ್ಲಿ ಏನಾಗ್ತೀರಾ, ಹಾಕ್ಬಿಟ್ಟು ಚಿಕನ್ ಗ್ರೇವಿ ರೆಸಿಪಿ ಅಂತ ಹಾಕ್ತೀರಾ, ಚಿಕನ್ ಗ್ರೇವಿ ಅಂತ ಹಾಕ್ತೀರಾ, ಚಿಕನಲ್ಲಿ ಏನೇನು ಬರುತ್ತೆ ಎಲ್ಲನೂ ಹಾಕ್ತೀರಾ, ಸರಿನಾ? ಆ ಥರ ಮಾಡಬೇಕು. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಟ್ಯಾಗ್ಗಳನ್ನ ಹಾಕೋದ್ರಿಂದ ಬೇಗನೆ ಎಲ್ಲರಿಗೂ ರೀಚ್ ಆಗುತ್ತೆ, ಸರಿನಾ? ಆಗ ವ್ಯೂವ್ಸು ನಿಮಗೆ ಜಾಸ್ತಿ ಆಗುತ್ತೆ. ಇದೊಂದು ಪಾಯಿಂಟ್ನ ನೀವು ನೋಟ್ ಮಾಡ್ಕೊಳ್ಳಿ, ಸರಿನಾ? ಇದು ಮೇನಾಗಿ ಫ್ರೆಂಡ್ಸ್ ಈ 3 ಪಾಯಿಂಟ್ಸು, ಸರಿನಾ? ಈಗ ಫಸ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀರಾ, ಜೊತೆಗೆ ನೆಕ್ಸ್ಟು ಕಂಟೆಂಟು, ಒಳ್ಳೊಳ್ಳೆ ಕಂಟೆಂಟ್ನ ಕೂಡ ಟ್ರೈ ಮಾಡಿ, ಬೇಗನೆ ರೀಚ್ ಆಗುತ್ತೆ ಎಲ್ಲರಿಗೂ, ಬೇಗನೆ ಸಬ್ಸ್ಕ್ರೈಬ್ ಕೂಡ ಆಗುತ್ತೆ, ಹಾಗೆಯೇ ಬೇಗ ರೀಚ್ ಕೂಡ ಆಗುತ್ತೆ, ಓಕೆನಾ? ನೆಕ್ಸ್ಟು ಮಾಮೂಲಿ ಈ ಥರ ಡಿಸ್ಕ್ರಿಪ್ಷನ್ಸ್ ಆಗಿರಬಹುದು, ಇಲ್ಲ ಅಂತಂದರೆ ಟ್ಯಾಗ್ಸ್ಗಳು, ಈ ಥರ ಎಲ್ಲ ಹಾಕೋದ್ರಿಂದ ಬೇಗನೆ ಗ್ರೋ ಆಗುತ್ತೆ ಚಾನಲ್ಲು, ಸಬ್ಸ್ಕ್ರೈಬರ್ ಆಗ್ತಾರೆ, ವ್ಯೂಸ್ ಕೂಡ ಆಗುತ್ತೆ, ಎಲ್ಲ ಕೂಡ ಆಗುತ್ತೆ, ಓಕೆನಾ? ಸೊ ಇನ್ನೊಂದು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಕಮೆಂಟ್ಸ್ಗಳು, ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ, ಓಕೆನಾ? ಬೇರೆ ಇನ್ನೊಬ್ಬರು, ನಾವು ಹೊಸದಾಗಿ ಮಾಡಿರ್ತೀವಿ, ಅವರು ಹೊಸದಾಗಿ ಮಾಡಿರ್ತಾರೆ. ಸೊ ಅವ್ರ ಚಾನಲ್ಗೆ ಹೋಗ್ಬಿಟ್ಟು, ಈಗ ಫುಲ್ಲು ಫೇಮಸ್ ಆಗಿರ್ತಾರೆ ನೋಡಿ ಯೂಟ್ಯೂಬರ್ಸು, ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಯಾರಾದರೂ ಹೊಸೊಬ್ಬರು ಇರ್ತಾರೆ ನೋಡಿ, ಅವ್ರಿಗೆ ಕಮೆಂಟ್ ಮಾಡ್ತಾರೆ, ಈ ಥರ ನಾನು ನಿಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಬ್ಬೊಬ್ಬರು ಮಾಡ್ತಾರೆ. ನಾನು ಅದನ್ನು ಮಾಡಿಲ್ಲ ಯಾವತ್ತೂ, ಯಾಕಂದರೆ ಏನಾದರೂ ಪ್ರಾಬ್ಲಮ್ಸ್ ಆಗಿಬಿಟ್ರೆ ಅಂತ ನನಗೆ ಭಯ, ಓಕೆನಾ? ಪ್ರಾಬ್ಲಮ್ಸ್ ಆಗುತ್ತಾ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ನಾನು
ನಾನು ಅಂದ್ಕೊಂಡಿದ್ದು ಆ ಥರ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಆಮೇಲೆ ಏನಾದ್ರು ಪ್ರಾಬ್ಲಮ್ಸ್ ಆಗಿಬಿಟ್ರೆ ಯಾಕೆ ಬೇಕು ಸುಮ್ಮನೆ, ಆಮೇಲೆ ನನ್ನ ಚಾನಲ್ಗೆ ಬ್ಲಾಕಿಂಗ್ ಮಾಡಿಬಿಟ್ರೆ ಯಾಕೆ ಅಂತ ನಾನು ಕೂಡ ತುಂಬ ಎದುರ್ಕೊಂಡು ಬೇರೆ ಇದಕ್ಕೆ ಹೋಗ್ಬಿಟ್ಟು ಕಮೆಂಟ್ಸ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ನಿಮಗೆ ಮಾಡ್ಕೋತೀನಿ ಅಂತ ಯಾವತ್ತೂ ಹೇಳಿಲ್ಲ. ಬಟ್ ನನಗೆ ಮಾತ್ರ ಒಂದು 2 ಕಮೆಂಟ್ಸ್ ಏನೋ ಬಂದಿತ್ತು, ಮೇಡಮ್ ಈ ಥರ ನಿಮ್ಮದು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿದೆ, ಇಷ್ಟ ಆಗ್ತಿದೆ ನನಗೆ, ಎಲ್ಲ ವೀಡಿಯೋಸು ನೋಡ್ತಿದ್ದೀನಿ, ನಾನು ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀನಿ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವರು ಕೂಡ ಈ ಥರ ಒಂದು ಕಮೆಂಟ್ನ ಮಾಡಿದರು, ಇಬ್ಬರು ಮಾಡಿದರು. ಓಕೆ ಅಂತ ಕಳಿಸ್ದೆ ನಾನು. ಓಕೆ ಅಂದ್ಬಿಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿದೆ ನಾನು, ಯಾಕಂದರೆ ನನಗೆ ಮಾಡಿದ್ದಾರೆ ಅಂದಾಗ ನಾನು ಮಾಡಬೇಕಲ್ವಾ. ಸೊ ನನಗೆ ಯಾರಿಗೂ ಈ ಥರ ಕಮೆಂಟ್ ಮಾಡಿಬಿಟ್ಟು ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರಿಗೂ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದರೆ ನನಗೆ ಭಯ, ನನ್ನ ಚಾನಲ್ ಮೇಲೆ ಏನಾರ ಪ್ರಾಬ್ಲಮ್ ಆಗಿಬಿಡುತ್ತಾ ಏನು ಅಂತ. ಪ್ರಾಬ್ಲಮ್ ಆಗುತ್ತೆ ಬಿಡುತ್ತಾ ಅದು ನನಗೆ ಗೊತ್ತಿಲ್ಲ, ಓಕೆನಾ. ನನಗೆ ಗೊತ್ತಿರೋದು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸುಮ್ಮನೆ ಏನೇನೋ ನಾನು ಹೇಳಲ್ಲ. ಏನೂ ಆಗಲ್ಲ ಬಿಡಿ ಮಾಡ್ಕೊಳ್ಳಿ ಅವೆಲ್ಲ ನಾನು ಹೇಳಲ್ಲ, ಓಕೆನಾ. ಯಾಕಂದರೆ ಮುಂದಿನ ದಿನ ನಿಮಗೂ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ. ಹಾಗಾಗಿ ಕೆಲವೊಬ್ಬರು ಹಾಗೆ ಮಾಡ್ತಾರೆ, ಬಟ್ ನನಗೆ ಅದು ಗೊತ್ತಿಲ್ಲ, ಹಾಗಾಗಿ ನಾನು ನಿಮ್ಗೆ ಹೇಳೋಕ್ಕೋಗಲ್ಲ, ಸರಿನಾ. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟು ಮೇನ್ ಪಾಯಿಂಟ್ಸ್ಗಳನ್ನ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಚಾನಲ್ಲು ಬೇಗನೆ ಜಾಸ್ತಿ ವ್ಯೂಸ್ ಬರುತ್ತೆ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಹಾಕ್ತಾರೆ. ಒಬ್ಬೊಬ್ರಿಗೆ ಏನಂದರೆ 1 ಮಂತಿಗೆ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಬಿಡುತ್ತೆ, ಒಬ್ಬೊಬ್ರು 2 ಮಂತ್ ಆಗುತ್ತೆ, ಒಬ್ಬೊಬ್ರಿಗೆ 5 ಮಂತು 6 ಮಂತು, ಒಬ್ಬೊಬ್ರಿಗೆ 1 ಇಯರ್ ಆದರೂ ಆಗಿರೋದಿಲ್ಲ, ಈ ಥರ ಎಲ್ಲ ಇರುತ್ತೆ, ಓಕೆನಾ. ನೀವು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ ಹಾಕಿ, ನಿಜವಾಗ್ಲೂ ಜನಗಳು ನಿಮ್ಮದನ್ನು ನೋಡ್ತಾರೆ, ಸರಿನಾ. ನೋಡಿಬಿಟ್ಟು ಲೈಕ್ ಕೂಡ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಶೇರ್ ಕೂಡ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ, ಸರಿನಾ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೆ, ಓಕೆನಾ. ಈ ಟಿಪ್ಸ್ಗಳು ನಿಮ್ಗೇನಾದರೂ ಯೂಸ್ಫುಲ್ ಆಯಿತು, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ಯಾವ್ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಅದನ್ನು ನಾನು ಮಾಡ್ತೀನಿ, ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.